I'm rich ಅಂತ. At the end of I'm saying I'm rich ಅಲ್ವಾ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇನ್ನೂ 50 ರೂಪಾಯಿ ಕೂತಿರುತ್ತೆ, ಯಾರು ಏನು ಜಿಪೇನೂ ಮಾಡಿರಲ್ಲ. I'm open to richness, I'm open to abundance. ನಾನು ಇಷ್ಟು ಕೆಲಸ ಮಾಡ್ತಾ ಇದೀನಿ, I'm open to new opportunities ಅಂತ ಹೇಳಿದಾಗ ಅವಕಾಶಗಳು ಓಪನ್ ಆಗುತ್ತೆ. ಇವಾಗ ಬರ್ದಾಯ್ತಾ, ಇದನ್ನ ನೀವು ನಿಮ್ ಗೋಡೆ ಮೇಲೆ ಅಂಟಿಸ್ತೀರಾ, ಅಲ್ಲಿಗೆ ಮುಗ್ದೋಯ್ತು ನಿಮ್ ಕೆಲಸ. ಅದು ನಿಮ್ಮ ಮೇಲೆ ಕೆಲಸ ಮಾಡುತ್ತೆ. ಸ್ವಿಚ್ ವರ್ಡ್ಸ್ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತೆ. ಆ ಮನೆ ನನಗೆ ಬೇಕು, ಆ ಮನೆ ನನ್ನ ಹತ್ರ ಇಷ್ಟೇ ದುಡ್ಡಿದೆ, ಸೊ ಅದನ್ನ ಪಡ್ಕೊಳ್ಳೋಕೆ ಇಷ್ಟು ದುಡ್ಡಿಗೆ ನಾನು ಈ ಒಂದು ಸ್ವಿಚ್ ವರ್ಡ್ ಅನ್ನು ಯೂಸ್ ಮಾಡಿದ್ರೆ ಚಾನಲ್ ಓಪನ್. ಯಾರು ಇಲ್ಲಿನವರೆಗೂ ಸ್ವಿಚ್ ವರ್ಡ್ ವರ್ಕ್ ಆಗಿಲ್ಲ ಅಂತ ಅಟ್ಲೀಸ್ಟ್ ನನ್ನ ಹತ್ರ ಬಂದವ್ರು ಯಾರು ಹೇಳಿಲ್ಲ. ಇನ್ನು ಯಾಕೆ ವರ್ಕ್ ಆಗಲ್ಲ ಅಂತ ಕೇಳಿದ್ರು, ಇವಾಗ ಯಾಕಂದ್ರೆ ನಾನು ಆ ಅವಕಾಶಕ್ಕೆ ತಯಾರಾಗಿದ್ದೀನಿ, ಸ್ವೀಕಾರ ಮಾಡೋದಕ್ಕೆ ತಯಾರಾಗಿದ್ದೀನಿ ಅನ್ನೋದು ಉಪಪ್ರಜ್ಞೆ ಮನಸ್ಸಿಗೂ ಅರ್ಥ ಆಗತ್ತೆ. ಹೌದು, ಇಷ್ಟು ಕಷ್ಟಪಟ್ಟಿದ್ಯಾ ನೀನು, ನಿನ್ ಯಾಕೆ ಬರ್ಬಾರ್ದು ದುಡ್ಡು? ಕರೆಕ್ಟ್, ಯು ಆರ್ ಓಪನ್ ಟು ದಟ್ ಮನಿ, ಯು ಆರ್ ಓಪನ್ ಟು ದಟ್ ಅಬಂಡೆನ್ಸ್, ಯು ಶುಡ್ ಗೆಟ್ ಇಟ್. That is where the change happens. The change doesn't happen when you say I'm rich ಅಂತ. At the end of I'm saying I'm rich ಅಲ್ವಾ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇನ್ನೂ 50 ರೂಪಾಯಿ ಕೂತಿರುತ್ತೆ, ಯಾರು ಏನು ಜಿಪೇನೂ ಮಾಡಿರಲ್ಲ. ಆದ್ರೆ I'm open to richness, I'm open to abundance. ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, I'm open to new opportunities ಅಂತ ಹೇಳಿದಾಗ ಅವಕಾಶಗಳು ಓಪನ್ ಆಗುತ್ತೆ. ಯಾರೋ ಒಬ್ರು ಫೋನ್ ಮಾಡ್ತಾರೆ, ರಾಜೇಶ್ ಅವರೇ ನಿಮ್ ಪಾಡ್ಕಾಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು, ನಾವೊಂದು ಮಿನಿ ಸೀರೀಸ್ ಅನ್ನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ, ನೀವು ಹೋಸ್ಟ್ ಮಾಡ್ತೀರಾ ಅಂತ. ಯಾಕೆ? ಬಿಕಾಸ್ ಆ ಒಂದು ಬ್ಲಾಕ್ ಇತ್ತು. ನನಗೆ ಯಾರು ಕೊಡ್ತಾರೆ ಅವಕಾಶ? ನನ್ನನ್ನು ಯಾರು ಕೇಳ್ತಾರೆ? ನನ್ನ ಕೈಯಿಂದ ಸಾಧ್ಯನಾ? ಎಷ್ಟು ಕ್ರಿಯೇಟರ್ಸ್ ಇದಾರೆ, ಒಬ್ರ ಇಬ್ರ, ಲಕ್ಷಾಂಗಟ್ಲೆ ಕ್ರಿಯೇಟರ್ಸ್ ಇದಾರೆ. ಅಷ್ಟು ಜನರಲ್ಲಿ ಇನ್ ದ ಸೀ ಆಫ್ ಕ್ರಿಯೇಟರ್ಸ್ ನನ್ನನ್ನೇ ಬಂದು ಹುಡ್ಕೊಂಡು ನೀನೇ ಮಾಡು ಅಂತ ಕೇಳೋ ಸಾಧ್ಯನಾ ಅನ್ನುವ ಒಂದು ಮನೋಭಾವದಿಂದ, ಅಂಡ್ ನಾನೇ ಗ್ರೇಟ್, ನನ್ನ ಹುಡ್ಕೊಂಡು ಬಂದೇ ಬರ್ತಾರೆ, ಐ ಆಮ್ ಓನ್ಲಿ ದ ಬೆಸ್ಟ್, ಐ ಆಮ್ ಓನ್ಲಿ ದ ಅಮೇಸಿಂಗ್ ಪರ್ಸನ್ ಅಂತ ಅನ್ಬಿಲೀವಬಲ್ ಮಾತು ಹೇಳೋದಕ್ಕಿಂತ ವೆನ್ ಯು ಸ್ಟಾರ್ಟ್ ಸೇಯಿಂಗ್ ಐ ಆಮ್ ಓಪನ್ ಟು ಆಪರ್ಚುನಿಟೀಸ್, ಎಸ್, ಹೊಸ ಅವಕಾಶಗಳು ನನ್ನನ್ನು ಹುಡ್ಕೊಂಡ್ ಬರುತ್ತೆ, ಐ ಆಮ್ ಓಪನ್ ಟು ಇಟ್, ಐ ಆಮ್ ಓಪನ್ ಟು ಅಬಂಡೆನ್ಸ್, automatically that thought will get cleared, negativity ಹೊರಟೋಗುತ್ತೆ. Automatically you are aligned to the energy of what you want. That is believable. So ಅದೇ ರಸ್ತೆಯಲ್ಲಿ ನೀವು ನಡ್ಕೊಂಡು ಹೋಗ್ತಿದ್ದಾಗ, ಅದೇ ಅರಮನೆಗಳನ್ನು ನೋಡ್ತಿದ್ದಾಗ, ಆಹಾ ಈ ಮನೆಯಲ್ಲಿ ನಾನು ಇದ್ದಿದ್ರೆ ಅಂತ ಅನ್ಕೊಳ್ಳೋದು is a desire, is a wish. ಅಯ್ಯೋ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅನ್ನುವ ಭಾವನೆನೇ ಹೆಚ್ಚು. ಅಂದ್ರೆ ಅದಿಲ್ಲ ನನ್ನ ಹತ್ರ, ಸೊ ಇಲ್ದೇ ಇರೋ ಭಾವನೆನೇ ಹೆಚ್ಚಳವಾಗತ್ತೆ, ವರ್ಕ್ ಆಗಲ್ಲ. ಓಕೆ, ಆಹಾ ಈ ಮನೇಲೂ ಇರ್ಬೋದು, ನಾನು ಆ ಮನೇಲೂ ಇರ್ಬೋದು, ಒನ್ ಫೈನ್ ಡೇ ಐ ಆಮ್ ಗೋಯಿಂಗ್ ಟು ಬಿ ಇನ್ ದಟ್ ಡೇ, ಐ ಮೀನ್ ಇನ್ ದಟ್ ಮನೆ. ಒನ್ ಫೈನ್ ಡೇ ಅನ್ನೋದು ಇಸ್ ಅನ್ ಇಲ್ಯೂಷನ್. ನಾಳೆ ಯಾರು ನೋಡಿದವರು? ಕರೆಕ್ಟ್. ನಾಳೆ ಬಗ್ಗೆ ನಾವು ಯಾವಾಗ್ಲೂ ಒಂದ್ 10 ವರ್ಷ ಆದ್ಮೇಲೆ ಯೋಚನೆ ಮಾಡ್ತಾ ಇದೀವ, ಅದು ನಡೆಯಲ್ಲ. ಈ ಕ್ಷಣ ಇದೀವಿ, ಇದು ಸತ್ಯ ಅಷ್ಟೇ. ದಿಸ್ ಇಸ್ ದ ರಿಯಾಲಿಟಿ. ಸೊ ಆ ಮನೆ ನೋಡಾದ್ಮೇಲೆ ಎಸ್ ಐ ಆಮ್ ಓಪನ್ ಟು ಸಚ್ ರಿಚ್ನೆಸ್ ಅಂತ ಅನ್ಕೊಂಡಾಗ ಆ ತರ ಒಂದು ಯೋಗ ಕೂಡಿ ಬರುತ್ತೆ. ಆಟೋಮ್ಯಾಟಿಕ್ಲಿ ಯಾವುದೋ ಒಂದು ಮನೆ ಸೇಲ್ಗೆ ಹೋಗುತ್ತೆ, ಆ ಮನೆ ಮಾರ್ತೀನಿ ಅಂತ ಹೇಳ್ತಾರೆ, ನಿಮ್ ಬಡ್ಜೆಟ್ ಅಲ್ಲಿ ಇರುತ್ತೆ, ಅಂಡ್ ದೆನ್ ಯು ವಿಲ್ ಪಿಕ್ ಅಪ್ ದಟ್ ಹೌಸ್. ಇಲ್ಲಿ ಏನಾಗುತ್ತೆ, ಸ್ವಿಚ್ ವರ್ಡ್ಸ್ ವಿಲ್ ಹೆಲ್ಪ್ ಯು. ಸ್ವಿಚ್ ವರ್ಡ್ಸ್ ನಿಮ್ಗೆ ಮಾರ್ಗದರ್ಶನವನ್ನು ನೀಡುತ್ತೆ. ಆ ಮನೆ ನನಗೆ ಬೇಕು, ಆ ಮನೆಗೆ ನನ್ನ ಹತ್ರ ಇಷ್ಟೇ ದುಡ್ಡಿದೆ, ಸೊ ಅದನ್ನ ಪಡ್ಕೊಳ್ಳೋಕೆ ಇಷ್ಟು ದುಡ್ಡಿಗೆ ನಾನು ಈ ಒಂದು ಸ್ವಿಚ್ ವರ್ಡ್ ಅನ್ನು ಯೂಸ್ ಮಾಡಿದ್ರೆ ಚಾನಲ್ ವಿಲ್ ಓಪನ್. ಅಷ್ಟೇ, ಬೇಸಿಕ್ಸ್ ಅಷ್ಟೇ. ಸೊ ಸ್ವಿಚ್ ಅನ್ನ ನೀವು ಚಾಂಟ್ ಮಾಡ್ಬೋದು, ನಂತರ ಮೈ ಮೇಲೆಲ್ಲ ಬರ್ಕೋಬಹುದು. ನನಗೆ ಈಸಿ ಅದು, ನನ್ನ ನೆನಪಿನ ಶಕ್ತಿ ತುಂಬಾ ಕಡಿಮೆ, ಐ ಹ್ಯಾವ್ 4 ಸೆಕೆಂಡ್ ಗೋಲ್ಡ್ ಫಿಶ್ ಮೆಮೊರಿ, ಅದಕ್ಕೆ ಮೈ ಮೇಲೆಲ್ಲ ಬರ್ಕೋಬಹುದು. ಇಲ್ಲಿದ್ರೆ ವಿ ಕಾಲ್ ಸಮಥಿಂಗ್ ಆಸ್ ಎನರ್ಜಿ ಸರ್ಕಲ್ಸ್ ಅಂತ, ಇಸಿ ಅಂತ ಕರಿತೀವಿ. ಎನರ್ಜಿ ಸರ್ಕಲ್ಸ್ ಅಂತ ಕರಿತೀವಿ. ಆಸ್ ಎನರ್ಜಿ ಸರ್ಕಲ್ ಇಸ್ ನಾಟ್ ಇನ್ ದ ಶೇಪ್ ಆಫ್ ಅ ಸರ್ಕಲ್, ಆಕ್ಚುಲಿ ಸರ್ಕಲ್ ಅಲ್ಲೂ ಇರುತ್ತೆ, ಬಟ್ ಇವನ್ ಹಾರ್ಟ್ ಶೇಪ್ ಅಲ್ಲಿ ಮಾಡ್ಬೋದು, ಡೈಮಂಡ್ ಅಲ್ಲಿ ಮಾಡ್ಬೋದು, ಸ್ಕ್ವೇರ್ ಮಾಡ್ಬೋದು. ಇಟ್ ಇಸ್ ಸ್ಟಿಲ್ ಕಾಲ್ಡ್ ಎನ್ ಎನರ್ಜಿ ಸರ್ಕಲ್, ಯಾಕಂದ್ರೆ ಇಟ್ಸ್ ಅ ಕಂಪ್ಲೀಟ್ ರೌಂಡ್ ಫ್ಲೋ ಆಫ್ ಎನರ್ಜಿ. ಎಲ್ಲಿಂದ ಪ್ರಾರಂಭ ಆಗುತ್ತೋ ಅಲ್ಲಿಗೆ ಮುಕ್ತಾಯವಾಗುತ್ತೆ ಅಂತ. ಸೈಕಲ್, ಸರ್ಕಲ್. ಈ ಎನರ್ಜಿ ಸರ್ಕಲ್ ಅಂತ ಅಂದ್ರಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮಲ್ಲಿ ನಿಮ್ಮ ಎನರ್ಜಿ ಸರ್ಕಲ್ ಇಲ್ಲಿದೆ, ಆರಾ ಬೇರೆ, ಎನರ್ಜಿ ಸರ್ಕಲ್ ಬೇರೆ, ಕಂಪ್ಲೀಟ್ಲಿ ಡಿಫರೆಂಟ್. ಎನರ್ಜಿ ಸರ್ಕಲ್ ಅಂದ್ರೆ ನಾವು ಯಾವ ಒಂದು ಸ್ವಿಚ್ ವರ್ಡ್ ಅನ್ನು ಬಳಸ್ತಾ ಇದ್ದೀವೋ ಅದನ್ನು ಒಂದು ಸರ್ಕಲ್ ಒಳಗೆ ಹಾಕಿ ಎನರ್ಜಿಯನ್ನ ಲಾಕ್ ಮಾಡ್ಬಿಡ್ತೀವಿ. ಅರ್ಥ ಆಯ್ತಾ? ಇವಾಗ ಈ ಎನರ್ಜಿ ಸರ್ಕಲ್ ಅಲ್ಲಿ ಇರುವ ಪದಗಳು ಹೆಂಗೆ ಒಂದು ರೇಡಿಯೋ ಕಾರ್ಯಕ್ರಮ ಬ್ರಾಡ್ಕಾಸ್ಟ್ ಆಗತ್ತೋ ಆ ರೀತಿಯಲ್ಲಿ ಬ್ರಾಡ್ಕಾಸ್ಟ್ ಆಗತ್ತೆ. ವಿಶೇಷತೆ ಏನು ಅಂದ್ರೆ, ಹೆಸರು ಬರ್ದಿದ್ರೆ ಅವ್ರಿಗೆ ಮಾತ್ರ ಬ್ರಾಡ್ಕಾಸ್ಟ್ ಆಗತ್ತೆ. ಹೆಸರು ಬರೀದೇ ಹೋದರೆ ಇಡೀ ಲೋಕಕ್ಕೆ ಬ್ರಾಡ್ಕಾಸ್ಟ್ ಆಗತ್ತೆ. ದೇರ್ ಇಸ್ ನೋ ಗಡಿ ಇಲ್ಲ. ಅಂದ್ರೆ ನಮ್ ರೇಡಿಯೋ ಕಾರ್ಯಕ್ರಮ ಬರೀ ಬೆಂಗಳೂರು, ಮೈಸೂರು, ಮಂಗಳೂರಲ್ಲಿ ಮಾತ್ರ ಕೆಲ್ಸತ್ತೆ ಅಂತ ಇರುತ್ತೆ. ಇದು ಗಡಿ ಇಲ್ಲ. ಇದು ಅಮೆರಿಕ, ಆಸ್ಟ್ರೇಲಿಯಾ, ಟಿಂಬಕ್ಟು, ಈವನ್ ಬೇರೆ ಲೋಕಗಳಿಗೂ
ಹೋಗಿ ಬ್ರಾಡ್ಕಾಸ್ಟ್ ಆಗತ್ತೆ. ಉದಾಹರಣೆಗೆ ಈಗ ರಾಜೇಶ್ ವಾಂಟ್ಸ್ ಟು ಲೂಸ್ ವೇಟ್, ಓಕೆ, ತಲೆಲ್ಲ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಮೇಲ್ಗಡೆ ರಾಜೇಶ್ ಅಂತ ಬರ್ದು ಒಂದು ರೆಡ್ ಕಲರ್ ಸರ್ಕಲ್ ಡ್ರಾ ಮಾಡಿ. ರೆಡ್ ಯಾಕೆ? ರಿಡಕ್ಷನ್. ರೆಡ್ ಎಲ್ಲ ಕಲರ್ಸ್ಗೂ ಅದರದೇ ಒಂದು ಅರ್ಥ ಇದೆ. ಇವಾಗ ಸುಮ್ಮನೆ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಒಂದು ರೆಡ್ ಕಲರ್ ಸರ್ಕಲ್ ಅನ್ನ ಡ್ರಾ ಮಾಡಿ ಮೇಲ್ಗಡೆ ರಾಜೇಶ್ ಅಂತ ನಿಮ್ ಫುಲ್ ಹೆಸರು ಬರ್ದು ನಡುವಿನಲ್ಲಿ ಬರೀತೀರಾ 720 ಟೈನಿ ಲೈಟ್ ಅಂತ. ಅರ್ಥ ಆಯ್ತಾ? ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರುತ್ತೆ, ಮೊದಲ ಹೈಫನ್ ಇರುತ್ತೆ, ಫುಲ್ ಸ್ಟಾಪ್ ಇರುತ್ತೆ. ಅದಕ್ಕೂ ಒಂದು ಕಾರಣವಿದೆ ಅಷ್ಟೇ. ಇವಾಗ ಬರ್ದಾಯ್ತಾ? ಇದನ್ನ ನೀವು ನಿಮ್ ಗೋಡೆ ಮೇಲೆ ಅಂಟಿಸ್ತೀರಾ, ಅಲ್ಲಿಗೆ ಮುಗ್ದೋಯ್ತು ನಿಮ್ ಕೆಲ್ಸ. ಅದು ನಿಮ್ಮೇಲೆ ಕೆಲಸ ಮಾಡುತ್ತೆ ಅಷ್ಟೇ. ಹೆಂಗ್ ಮಾಡುತ್ತೆ ಇವಾಗ? ಆ 720 ಟೈನಿ ಲೈಟ್ ನಿಮ್ ಹೆಸರು ಬ್ರಾಡ್ಕಾಸ್ಟ್ ಆಗತ್ತಲ್ಲ, ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಕ್ಲೀನ್ ಈಟಿಂಗ್, ಹೆಲ್ದಿಯರ್ ಆಲ್ಟರ್ನೇಟಿವ್ಸ್. ನಿಮಗೆ ಗೊತ್ತಿಲ್ಲದೆ ನೀವು ವ್ಯಾಯಾಮ ಮಾಡೋಣ, ಫೋಕಸ್ ಮಾಡೋಣ ಹೆಲ್ತ್ ಮೇಲೆ, ಪ್ರತಿ ಸರಿ ಅದನ್ನ ನೋಡಿದಾಗ ಅದು ನೀವು ನೋಡದೆ ಹೋದ್ರೂ ಅದು ನಿಮ್ಗೆ ಬ್ರಾಡ್ಕಾಸ್ಟ್ ಆಗ್ತದೆ. ಅರ್ಥ ಆಯ್ತಾ? ಆ ಒಂದು ಮನೋಭಾವ ನಿಮ್ಮಲ್ಲಿ ಬೆಳೆಯೋದಿಕ್ಕೆ ಶುರು ಆಗೋಗತ್ತೆ ಆಟೋಮ್ಯಾಟಿಕ್ಲಿ. ಸೊ ಇಟ್ ಈಸ್ ಅ ಗೈಡೆನ್ಸ್ ಟೂಲ್ ಅಂತ ಹೇಳಬಹುದಾಗಿದೆ. GPS ತರ ಕೆಲಸ ಮಾಡುತ್ತೆ. GPS ಅಲ್ಲಿ ಒಂದು ಡಿರೆಕ್ಷನ್ ಹಾಕ್ಬಿಟ್ರೆ ಅದು ನಿಮ್ಗೆ ತೋರಿಸ್ತಾನೆ ಎಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ರೈಟ್, ಲೆಫ್ಟ್, ಸ್ಟ್ರೇಟ್, ಅದೊಂದು ಹಳ್ಳ ಇದೆ ಅಂತ ಎಲ್ಲ. ಅದೇ ರೀತಿಯಲ್ಲಿ ಇದು GPS ತರ ಮಾರ್ಗದರ್ಶನವನ್ನು ನೀಡುತ್ತೆ. ಆದ್ರೆ ಇದನ್ನ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನ ನೋಡ್ತಾ ಇರೋ ಅವಶ್ಯಕತೆನೂ ಇಲ್ಲ, ಬಟ್ ನೋಡಬಹುದಾಗಿದೆ. ಇದೇ ಎನರ್ಜಿ ಸರ್ಕಲ್ ನ ನೀವು ನಿಮ್ ಫೋನಲ್ಲೂ ಹಾಕೋಬಹುದು. ಅಂಡ್ ಯು ಕ್ಯಾನ್ ಡೂ 3 ಫಿಂಗರ್ ಚಾರ್ಜಿಂಗ್ ಅಂತ ಇರುತ್ತೆ. ಲೈಕ್ ಈ ತರ ಫೋನ್ ಮೇಲೆ 3 ಫಿಂಗರ್ ಹಿಂಗ್ ಇಟ್ಕೋಬಹುದು. ಯೂಶಲಿ ನಾವು ಫೋನ್ ಹಿಡ್ಕೊಂಡಾಗ ಹಿಂಗೆ ಹಿಡ್ಕೊಳ್ಳೋದು, ಫೋನನ್ನ ಈ ತರ ಹಿಡ್ಕೊಳ್ತೀವಿ. ಈ ತರ ಹಿಡ್ಕೊಂಡಾಗ 3 ಫಿಂಗರ್ ಆಟೋಮ್ಯಾಟಿಕ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಸ್ಕ್ರೀನ್ ಆಫ್ ಆಗಿದ್ರು ಇಸಿ ಬ್ರಾಡ್ಕಾಸ್ಟ್ ಆಗುತ್ತೆ. ಕರೆಕ್ಟ್. ಸಿ, ಇಸಿ ಬ್ರಾಡ್ಕಾಸ್ಟ್ ಆಗುತ್ತೆ. ದ್ಯಾಟ್ ಕ್ಯಾನ್ ಬಿ ಡನ್. ಆರ್ ಯು ಕ್ಯಾನ್ ರೈಟ್ ಇಟ್. ಅದೇ ಹೇಳದ್ನಲ್ಲ, ದೇಹದ ಎಡಭಾಗದ ಮೇಲೆ ನೀವು ಬರ್ಕೋಬಹುದು. ಈಗ ಒಂದು ಇನ್ನು ಡೀಟೇಲಿಂಗ್ ಆಗಿ ಹೋಗೋಣ ಸ್ವಿಚ್ ವರ್ಡ್ ಹೆಂಗೆ ಏನು ಅಂತ. ಬಟ್ ಅದಕ್ಕಿಂತ ಮುಂಚೆ ಈ ಸ್ವಿಚ್ ವರ್ಡ್ ನ ಯಾರು ಕಂಡಿಡ್ತೈತಿದ್ದು? ವೆರಿ ಲಾಂಗ್ ಜೇಮ್ಸ್ ಟಿ ಮ್ಯಾನ್ಗನ್ ಅಂತ ಒಬ್ರು ಈ ಸ್ವಿಚ್ ವರ್ಡ್ಸ್ ಅನ್ನ ಕಂಡುಹಿಡಿದ್ರು. ಹಿ ವಾಸ್ ಒನ್ ಹೂ ಸೆಡ್ ದಟ್ ಪ್ರತಿಯೊಂದು ಪದಕ್ಕೂ ಒಂದು ಶಕ್ತಿ ಇದೆ. ಆ ಪದನ ಬಳಸ್ತಾ 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 ಆ ಪದದ ಶಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದಾಗಿದೆ ಅಂತ. ಅದರಲ್ಲೂ ಮಾಸ್ಟರ್ ಸ್ವಿಚ್ ವರ್ಡ್ಸ್ ಅಂತಲೂ ಕೆಲವೊಂದು ಸ್ವಿಚ್ ವರ್ಡ್ಸ್ ಅನ್ನು ಅವ್ರು ಕಂಡು ಹಿಡಿದ್ರು. ಸ್ವಿಚ್ ವರ್ಡ್ಸ್ ಅಲ್ಲಿ ಸ್ವಿಚ್ ಫ್ರೇಸಸ್ ಇದೆ, ನಂಬರ್ಸ್ ಇದೆ. ಸೊ ಬೇರೆ ಬೇರೆ ರೀತಿಗಳಲ್ಲಿ ಕೆಲಸ ಮಾಡುತ್ತೆ. ಈವನ್ ಸ್ವಿಚ್ ನೇಮ್ಸ್ ಇದೆ, ಸ್ವಿಚ್ ಪ್ಲೇಸಸ್ ಇದೆ, ಅಂಡ್ ಆನಿಮಲ್ ಸ್ಪಿರಿಟ್ಸ್ ಅಲ್ಲಿ ಸ್ವಿಚ್ ವರ್ಡ್ಸ್ ಇದೆ, ಜೆಮ್ ರೆಮಿಡೀಸ್ ಅಲ್ಲಿ ಸ್ವಿಚ್ ವರ್ಡ್ಸ್ ಇದೆ, ಬ್ಯಾಚ್ ಫ್ಲವರ್ ರೆಮಿಡೀಸ್ ಅಲ್ಲಿ ಸ್ವಿಚ್ ವರ್ಡ್ಸ್ ಇದೆ, ವೇದಿಕ್ ಸ್ವಿಚ್ ವರ್ಡ್ಸ್ ಇದೆ. ವೇದಿಕ್ ಸ್ವಿಚ್ ವರ್ಡ್ಸ್ ಆರ್ ನಥಿಂಗ್ ಬಟ್ ಅವರ್ ಮಂತ್ರಾಸ್. ಅರ್ಥ ಆಯ್ತಾ? ಸೊ ಒಂದು ಪದನ ಇಟ್ಕೊಂಡು ಅದ್ರ ಒಂದು ಪವರ್ ಅನ್ನ ನಾವು ತಗೋಬಹುದಾಗಿದೆ ಅಂತ ಜೇಮ್ಸ್ ಟಿ ಮ್ಯಾನ್ಗನ್ ಅವರು ಶುರು ಮಾಡಿದನ್ನ. ಇವಾಗ ತರ ಮೆನಿ 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 ಸ್ವಿಚ್ ವರ್ಡ್ ಮಾಸ್ಟರ್ಸ್, ಒಬ್ರೋ ಇಬ್ರು ಅಂತ ಹೇಳೋದಿಕ್ಕಾಗಲ್ಲ, ಸುಮಾರು ಜನ ಇದ್ದಾರೆ. ಏನ್ ಮತ್ತೆ ವಾಟ್ ಆರ್ ದೇ ಆಡಿಂಗ್, ಹಿಂಗ್ ಅವ್ರು ಆಡ್ ಮಾಡ್ತಿದ್ದಾರೆ ವ್ಯಾಲ್ಯೂ ಅಂತ ಕೇಳಿದ್ರೆ, ಈಗ ಯಾರಿಗೋ ಒಂದು ಸಮಸ್ಯೆ ಇದ್ದಲ್ಲಿ ಆ ಸಮಸ್ಯೆ ಅವರ ಒಂದು ಎನರ್ಜಿ ಫೀಲ್ಡ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ನೀವು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿರ್ತೀರ, ನಾನು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿರ್ತೀನಿ. ಆದ್ರೆ ನಾನ್ ಯಾಕೆ ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿರ್ತೀನಿ, ನೀವ್ ಯಾಕೆ ಸಣ್ಣ ಆಗ್ಬೇಕು ಅನ್ಕೊಂಡಿರ್ತೀರಾ ಅನ್ನೋದು 2 ಡಿಫರೆಂಟ್ ಥಿಂಗ್ಸ್ ಆಲ್ ಟುಗೆದರ್. ಮೇ ಬಿ ಐ ವಾಂಟ್ ಟು ಸ್ಟೇ ಫಿಟ್ ಫಾರ್ XYZ ರೀಸನ್, ಮೇ ಬಿ ಯು ವಾಂಟ್ ಟು ಸ್ಟೇ ಫಿಟ್ ಫಾರ್ ಸಮ್ ಅದರ್ ರೀಸನ್. ಕರೆಕ್ಟಾ? ಮೆಡಿಕಲ್ ಆಗಿರ್ಬೋದು, ಅಥವಾ ಮದುವೆ ಫಿಕ್ಸ್ ಆಗಿರ್ಬೋದು, ಅಥವಾ ಎಲ್ಲೋ ಔಟ್ ಆಫ್ ಸ್ಟೇಷನ್ ಯಾರೋ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಸ್ಕೆಚ್ ಹಾಕೊಂಡಿರ್ಬೋದು, ಒಂದು ಮ್ಯಾರಥಾನ್ ಇರ್ಬೋದು. ಸೊ ಆ ಒಂದು ವೇಟ್ ಲಾಸ್ ಇಸ್ ಅ ಕಾಮನ್ ಥಿಂಗ್. ಆ ಒಂದು ಕಾಮನ್ ಪ್ರಾಬ್ಲಮ್ಗೆ ನಿಮ್ಮ ಒಂದು ಎನರ್ಜಿ ಪ್ರಕಾರ ಸ್ವಿಚಸ್ ಅನ್ನು ಚಾನಲೈಸ್ ಮಾಡ್ತಾರೆ ಬೇರೆ ಸ್ವಿಚ್ ವರ್ಡ್ ಮಾಸ್ಟರ್ಸ್ ತುಂಬಾ ಜನ ಇದ್ದಾರೆ. ಅಂಡ್ ದಟ್ ಇಸ್ ದ ಡಿಫರೆನ್ಸ್. ಸೊ ಜೇಮ್ಸ್ ಟಿ ಮ್ಯಾನ್ಗನ್ ಅವರು ಒಂದು ಮ್ಯಾನ್ಯಲ್ ತರ ಕೊಟ್ಬಿಟ್ರು ಅಷ್ಟೇ. ಇವಾಗ ಒಂದು ಗಾಡಿ ಈ ತರ ಕ್ರಿಯೇಟ್ ಆಗ್ಬೇಕು ಅಂತ ಒಂದು ಮ್ಯಾನ್ಯಲ್ ಇದೆ. ಅದು ಎಷ್ಟು ಬ್ರ್ಯಾಂಡ್ಸ್ ಆಫ್ ಗಾಡಿ ಇದೆ, ಎಷ್ಟೊಂದು ಹೊಸ ಹೊಸ ಫೀಚರ್ಸ್ ಇದೆ. ಅದೇ ರೀತಿಯಲ್ಲಿ ಇವರು ಒಂದು ಮ್ಯಾನ್ಯಲ್ ತರ ಇದು ಬೇಸಿಕ್ ಸ್ವಿಚಸ್ ಅಂತ ಕೊಟ್ಬಿಟ್ರು. ಎಕ್ಸ್ಟ್ರಾ ಲೇಯರ್ ಗಳೆಲ್ಲ ಆಡ್ ಮಾಡಿ. ಅಬ್ಸಲ್ಯೂಟ್ಲಿ. ಸೊ ಒಬ್ರನ್ನ ನೋಡಿ ಅವ್ರ ಜೊತೆ ಮಾತಾಡಿ, ಓಕೆ ನಿಮ್ಗೆ ಈ ಸಮಸ್ಯೆ ಇದೆಯಾ, ನೀವು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬೇಕಾ, ನೀವು ಕೆಲಸ ಹುಡುಕ್ತಾ ಇದ್ರೆ, ಓಕೆ ಸೊ ನಿಮಗೆ ಇದು ಸೆಟ್ ಆಗತ್ತೆ ಅಂತ ಯು ಚಾನಲೈಸ್ ದೋಸ್ ಸ್ವಿಚಸ್ ಅಂಡ್ ಯು ಗಿವ್ ಇಟ್ ಟು ದಟ್ ಪರ್ಸನ್. ನಾವು ಇಟ್ ಇಸ್ ಸ್ಪೆಸಿಫಿಕ್ ಟು ದಟ್ ಪರ್ಸನ್. ಕರೆಕ್ಟಾ? ಸೊ ಅವ್ರು ಏನ್ ಮಾಡ್ತಾರೆ, ಅವ್ರ ಅದನ್ನ ಚಾಂಟ್ ಮಾಡ್ತಾರೆ, ಇಲ್ಲಿ ಗೋಡೆ ಮೇಲೆ ಬರ್ಕೊಳ್ತಾರೆ, ಅವ್ರ ಹೆಸರನ್ನು ಹಾಕೊಳ್ತಾರೆ, ಅಂಡ್ ದೇ ಗೆಟ್ ರಿಸಲ್ಟ್ಸ್. ವಾಟ್ ಇಸ್ ಅ ಪರ್ಸೆಂಟೇಜ್ ಆಫ್ ಪೀಪಲ್ ಗೆಟಿಂಗ್ ರಿಸಲ್ಟ್ಸ್? 100%. ಯಾರು ಇಲ್ಲಿನವರೆಗೂ ಸ್ವಿಚ್ ವರ್ಡ್ ವರ್ಕ್ ಆಗಿಲ್ಲ ಅಂತ ಅಟ್ಲೀಸ್ಟ್ ನನ್ನ ಹತ್ರ ಬಂದವ್ರು ಯಾರು ಹೇಳಿಲ್ಲ. ಇನ್ನು ಯಾಕೆ ವರ್ಕ್ ಆಗಲ್ಲ ಅಂತ ಕೇಳಿದ್ರು, ಮೊದಲೇ ಹೇಳಿದ್ನಲ್ಲ, ಡೌಟ್ ಇಸ್ ಬಿಗರ್ ದೆನ್ ಫೇತ್. ಪಡಬಾರದು. ಯಾಕಂದ್ರೆ ಇದು ಡಾಮಿನೋ ಎಫೆಕ್ಟ್ ಅಂತ ಕರಿತೀವಿ ನಾವು. ಒಂದು ಡೌಟ್ ಟಕ್ 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 ಅಂತ 1000 ಡೌಟ್ಗಳನ್ನು ಹುಟ್ಟಾಕತ್ತೆ. ಒಂದು ನಂಬಿಕೆ 1000 ನಂಬಿಕೆಗಳನ್ನು ಹುಟ್ಟಾಕತ್ತೆ.
ಇನ್ ಯಾರ್ಯಾರು ಹೇಳ್ತಾರೋ ಇದೆಲ್ಲ ಕಟ್ ಕತೆ ಗುರು, ಇಷ್ಟೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಜೀವನ ಮಾಡ್ಬೋದಾಗಿತ್ತು ಅಂದ್ರೆ ನಾನು ಮಾಡ್ತಿದ್ದೆ ಈ ತರ ಜೀವನನ. ಸುಮ್ನೆ ಮಾತಾಡಕ್ ಸಿಗ್ತಾರೆ ಅಂತ ಇವರೆಲ್ಲ ಮಾತಾಡ್ತಾರೆ. ಇಟ್ಸ್ ಜಸ್ಟ್ ಅ ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಈವನ್ ಇಫ್ ಇಟ್ ಇಸ್ ಅ ಪ್ಲೆಸಿಬೋ ಎಫೆಕ್ಟ್, ನಾನು ಹೇಳ್ತಿರೋದು ಇಟ್ಸ್ ಗುಡ್, ನೋ? ಅಲ್ಲ, ಈಗ ಎಷ್ಟೋ ಜನ ನಮ್ಮ ಸ್ನೇಹಿತರಿಗೆ ಪ್ಲೆಸಿಬೋ ಎಫೆಕ್ಟ್ ಅಂತ ಯಾರು ಅಂದ್ರೆ ಏನು ಅಂತ. ಓಕೆ, ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ಲೆಸಿಬೋ ಎಫೆಕ್ಟ್. ಪ್ಲೆಸಿಬೋ ಎಫೆಕ್ಟ್. ಪ್ಲೆಸಿಬೋ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ, ಒಂದಿಷ್ಟು ಮಾತ್ರೆಗಳನ್ನ ಟೆಸ್ಟ್ ಮಾಡಕ್ ಕೊಡ್ತಾರೆ ಒಬ್ರ ಮೇಲೆ. ನಿಜವಾಗಿಯೂ ಮಾತ್ರೆ ಕೆಲಸ ಮಾಡ್ತಿದ್ಯೋ ಅಥವಾ ಪೇಪರ್ ಜನರು ಅವ್ರ ತಲೆಯಲ್ಲಿ ಇದು ವರ್ಕ್ ಆಗತ್ತೆ ಆಗಲ್ಲ ಅಂತ ಹಾಕೊಂಡು ಇದು ಕೆಲಸ ಮಾಡ್ತಿದ್ಯೋ ಮಾಡ್ತಿಲ್ವೋ ಅಂತ. ಮೋಸ್ಟ್ಲಿ ಎಲ್ಲಾ ಮಾತ್ರೆಗಳಿಗೂ ಪ್ಲೆಸಿಬೋ ಎಫೆಕ್ಟ್ ಮಾಡ್ಲೇಬೇಕಾಗತ್ತೆ ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ. ಯಾಕಂದ್ರೆ ನನಗೆ ನಂಬಿಕೆನೇ ಇಲ್ಲ ಅಂತ ಇಟ್ಕೊಳ್ಳಿ, ನೀವು ಟ್ಯಾಬ್ಲೆಟ್ ಕೊಡ್ತೀರಾ, ನಂಗೆ ನಂಬಿಕೆನೇ ಇಲ್ಲ ಇದು ವರ್ಕ್ ಆಗತ್ತೆ, ಆಗಲ್ಲ. ಅದೇ ಹೇಳಿದ್ದು ಆತರ ಆಗಬಾರದು. ಆ ಟ್ಯಾಬ್ಲೆಟ್ ನಿಮಗ್ ನಂಬಿಕೆ ಇದ್ರೂ ಸರಿ ಇಲ್ದೇ ಹೋದ್ರೂ ಸರಿ ಅದು ಕೆಲಸ ಮಾಡ್ಬೇಕು ಅಂತಾನೆ ಈ ಪ್ಲೆಸಿಬೋ ಎಫೆಕ್ಟ್ ಟೆಸ್ಟ್ ಅನ್ನು ಮಾಡೋದು. ಅರ್ಥ ಆಯ್ತಾ? ಪ್ಲೆಸಿಬೋ ಎಫೆಕ್ಟ್ ಅಂದ್ರೆ ಅದೇ, ಒಂದ್ ಪೀಸ್ ಆಫ್ ಸಕ್ಕರೆಯನ್ನು ನಾನು ನಿಮ್ಗೆ ಕೊಟ್ರೆ, ಸೇಂದ್ರ ರಾಜೇಶ್ ಇದನ್ನ ದಿನಾಗ್ಲೂ ತಿನ್ನಿ, ಬೆಳಗ್ಗೆ ಹೊತ್ತು ಕರೆಕ್ಟ್ ಆಗಿ ಎದ್ದಿದ ತಕ್ಷಣ 4:15 ಅಲಾರ್ಮ್ ಸೆಟ್ ಮಾಡ್ಕೊಂಡು ತಿನ್ನಿ. 1 ತಿಂಗಳಲ್ಲಿ ನೀವು ಸಣ್ಣ ಆಗ್ತೀರಾ ಅಂತ ನಿಮ್ಗೆ ಕೊಟ್ರೆ, ನೀವು 1 ತಿಂಗಳಲ್ಲಿ 150% ಸಣ್ಣ ಆಗ್ತೀರಾ. ಯು ನೋ ವೈ? ಆ ವ್ಯಕ್ತಿ ಮೇಲೆ ನಂಬಿಕೆ. ಅಂಡ್ ಇಟ್ಸ್ ಅ ಪ್ಲೆಸಿಬೋ ಎಫೆಕ್ಟ್. ಆ ಒಂದು ಪೀಸ್ ಇಸ್ ನಾಟ್ ಎ ಮೆಡಿಸಿನ್, ಸಕ್ಕರೆ ಅದು. ಆದ್ರೆ ನಂಬಿಕೆ ನಿಮ್ಗೆ ಯಾರ ಮೇಲೆ ಇದ್ದಿದ್ದೋ, ಶ್ರುತಿ ಹೇಳ್ತಾ ಇದ್ದಾಳೆ ಅಂತ. ಸಕ್ಕರೆ ಮೇಲೂ ಇರ್ಲಿಲ್ಲ, ಬೆಳಗ್ಗೆ 4:15 ಎದ್ದೇಳ್ತೀವಿ ಅದು ಇರ್ಲಿಲ್ಲ, ಅದ್ ಎಕ್ಸಾಕ್ಟ್ಲಿ. ಬಟ್ ನೀವು ಶಿಸ್ತುಬದ್ಧವಾಗಿ ಪ್ರತಿದಿನ ಬೆಳಗ್ಗೆ 4:15 ಎದ್ದು ಆ ಕೆಲ್ಸನ ಮಾಡಿದ್ರಿ. ಆ ನಂಬಿಕೆಯಿಂದ ಸಿಂಗರ್ ನಾನು ಸಣ್ಣ ಆಗ್ತಾ ಇದೀನಿ, ಐ ಆಮ್ ಲೂಸಿಂಗ್ ವೇಟ್. ಎವ್ರಿ ಟೈಮ್ ಯು ಚೆಕ್ ದ ವೇಯಿಂಗ್ ಸ್ಕೇಲ್, ಓ ವಾವ್ 500 ಗ್ರಾಮ್ ಕಡಿಮೆ ಆಗಿದೆ. ನೀವೇನ್ ಅನ್ಕೊಳ್ತೀರಾ? ಕಡಿಮೆ ಆಗ್ತಿದ್ದೀನಾ, ಇದ್ರ ಜೊತೆ ವ್ಯಾಯಾಮನೂ ಮಾಡೋಣ. ಕಡಿಮೆ ಆಗ್ತಿದ್ದೀನಾ, ಇದ್ರ ಜೊತೆ ಸ್ವಲ್ಪ ತರಕಾರಿನೂ ತಿನ್ನೋಣ, ಸ್ವಲ್ಪ ಇದನ್ನ ಕಮ್ಮಿ ಮಾಡೋಣ. ಆಕ್ಚುಲಿ ಯಾರು ಕಷ್ಟ ಪಡ್ತಿರೋದಿಲ್ಲ, ನೀವು. ಯಾರ ಎಫರ್ಟ್ಸು ನಿಮ್ದು. ಅಲ್ಟಿಮೇಟ್ಲಿ ರಿಸಲ್ಟ್ ಯಾಕೆ ಸಿಕ್ತು? ನಿಮ್ಮ ನಂಬಿಕೆಯಿಂದ. ನಾನೇನಾದ್ರು ಮಾಡದ್ನ? ಇಲ್ಲ. ಆ ಸಕ್ಕರೆ ಏನಾದ್ರು ಮಾಡ್ತಾ? ಇಲ್ಲ. ದಟ್ ಇಸ್ ಅ ಪ್ಲೆಸಿಬೋ ಎಫೆಕ್ಟ್. ಸೊ ಜನ ಏನಂತಾರೆ ಅಂದ್ರೆ, ಮ್ಯಾನಿಫೆಸ್ಟೇಷನ್ ಇಸ್ ಅ ಪ್ಲೆಸಿಬೋ ಎಫೆಕ್ಟ್ ಅಂತ. ಸೊ ನಾನೇನಂತೀನಿ ಅಂದ್ರೆ, ಒಪ್ಕೊಳ್ಳೋಣ, ಓಕೆನಾ? ಇದಕ್ಕೆ ಸೈಂಟಿಫಿಕ್ ರೀಸನಿಂಗು, ಲಾಜಿಕ್ ಅದೆಲ್ಲ ಹುಡ್ಕೊಂಡು ಹೋದ್ರೆ ಸಿಗಲ್ಲ. ಒಪ್ಕೊಳ್ಳೋಣ, ಪ್ಲೆಸಿಬೋ ಎಫೆಕ್ಟ್ ವರ್ಕ್ ಆಗ್ತಿದೆ. ದಟ್ಸ್ ಆಲ್ ಇಟ್ ಮ್ಯಾಟರ್ಸ್. ಅದನ್ನೇ ನಾನು ಹೇಳೋದು. ಏನೋ ಕೆಟ್ಟದಾಗತ್ತೆ ಅಂತ ಆಲೋಚನೆ ಮಾಡೋ ಬದಲಾಗಿ ಏನೋ ಒಳ್ಳೇದಾಗತ್ತೆ ಅಂತ ಯಾಕೆ ಆಲೋಚನೆ ಮಾಡಬಾರ್ದು? ಇದೆಲ್ಲ ವರ್ಕ್ ಆಗಲ್ಲ ಗುರು, ಏನು ಪ್ರಯೋಜನ ಇಲ್ಲ ಅಂತ ಹೇಳೋ ಬದಲಾಗಿ, ಸರಿ ದುಡ್ಡ ಕಾಸ ಏನೂ ಇಲ್ಲ, ಯಾಕೆ ಇದರಿಂದ ನೆಗೆಟಿವ್ ಅಂತೂ ಏನೂ ಆಗ್ತಿಲ್ಲ, ಇದರಿಂದ ಹಾನಿ ಆಗ್ತಿಲ್ವಾ, ಮಾಡಿ ನೋಡೋಣ, ಓಕೆ ಮೇ ಬಿ ಇಟ್ ವಿಲ್ ವರ್ಕ್ ಅಂತ ಯಾಕೆ ಯೋಚನೆ ಮಾಡಲ್ಲ? ಯಾಕಂದ್ರೆ ನಮ್ಮಲ್ಲಿ ಎಲ್ಲಾ ಸಂಕೀರ್ಣವಾಗಿದ್ದರೇನೆ ಅದಕ್ಕೇನೋ ಒಂದು ಅರ್ಥ, ಅದರಿಂದ ಏನೋ ಒಂದು ಪ್ರಯೋಜನ ಎಂಬ ಒಂದು ಮನೋಭಾವ ಬಂದ್ಬಿಡಿದೆ. ಇಷ್ಟು ಸಿಂಪಲ್, ಸರಳನ ಏನೊಂದ್ ವರ್ಡ್ ಬರ್ಕೊಂಡ್ಬಿಟ್ರೆ ಸಣ್ಣ ಆಗ್ತೀವ? ಚಾನ್ಸ್ ಇಲ್ಲ ಗುರು. 15,000 ಕೊಟ್ರೆ ಸಣ್ಣ ಆಗ್ತೀವ, ಗ್ಯಾರಂಟಿ ವರ್ಕ್ ಆಗತ್ತೆ. ದಟ್ ಈಸ್ ಹೌ ಇಟ್ ಇಸ್ ಬಿಕಮ್. ನಾವು ಕಾಂಪ್ಲಿಕೇಶನ್ ಹುಡ್ಕೊಂಡು ಹೋಗ್ತೀವಿ. ನಮ್ ಜೀವನದಲ್ಲಿ ಸಂಕೀರ್ಣತೆ ಬೇಕು ನಮಗೆ. ಏನಾದ್ರು ಸುಲಭವಾಗಿ ನಡೆಯುತ್ತೆ ಅಂದ್ರೆ ನಂಬಲ್ಲ ನಾವು. ಆದ್ರೆ ದಿ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ಎವ್ರಿಥಿಂಗ್ ಇಸ್ ಈಸಿ. ನಾವ್ ಯಾವಾಗ ಹೇಳೋದಕ್ಕೆ ಶುರು ಮಾಡ್ತೀವೋ ಎವ್ರಿಥಿಂಗ್ ಇಸ್ ಈಸಿ. ಜೀವನದಲ್ಲಿ ಎಲ್ಲ ಈಸಿಯಾಗಿ ಸಿಗ್ತದೆ, ಎಲ್ಲ ಈಸಿಯಾಗಿ ಬರ್ತದೆ, ಎಲ್ಲ ಆರಾಮಾಗಿದೆ, ಹೌದು ಚೆನ್ನಾಗಿದೆ ಅಂತ ಎಲ್ಲ ಚೆನ್ನಾಗಿರುತ್ತೆ. ಈ ಸ್ಟ್ರಗಲ್ ಎಂಬ ಪದ ಇದೆಯಲ್ಲ, ಅದನ್ನ ದಯವಿಟ್ಟು ಯಾರು ಎಲ್ಲೂ ಯೂಸ್ ಮಾಡ್ಬಿಡಿ. ಅದನ್ನ ಫಸ್ಟ್ ನಿಲ್ಲಿಸ್ಬೇಕು. ನನ್ನ ಜೀವನ ಇಸ್ ಅ ಸ್ಟ್ರಗಲ್ ಅಂತ ಹೇಳಿದ್ರೆ ಅದು ಇಟ್ಸ್ ಅ ವರ್ಡ್. ಯು ಆರ್ ಅಟ್ರಾಕ್ಟಿಂಗ್ ದಿ ಎನರ್ಜಿ ಆಫ್ ದಟ್ ಪರ್ಟಿಕ್ಯುಲರ್ ವರ್ಡ್. ಸುಮಾರು ಜನರಿಗೆ ಹೇಳ್ತೀನಿ ನಾನು. ಈಗ ಏನೋ ಒಂದು ಜೋಕ್ ಮಾಡಿದೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಫಸ್ಟ್ ರಿಯಾಕ್ಷನ್ ನಿಮ್ದು ಏನಿರುತ್ತೆ ಗೊತ್ತಾ? ಯಪ್ಪ ಯು ಗಿವ್ ಮಿ ಅ ಹಾರ್ಟ್ ಅಟ್ಯಾಕ್. ಜೋಕಾ? ಏನಕ್ಕೆ ಆತರ ಹೇಳ್ತೀವಿ? ಯು ಆರ್ ಅಟ್ರಾಕ್ಟಿಂಗ್ ದ ವೈಬ್ರೇಷನ್ ಆಫ್ ದಟ್ ಹಾರ್ಟ್ ಅಟ್ಯಾಕ್. ನಾವ್ ಯಾಕೆ ಯಾವಾಗ್ಲೂ ಇಂಥ ಪದಗಳನ್ನೇ ಆಯ್ಕೆ ಮಾಡ್ಕೊಳ್ತೀನಿ? ವಿ ಕ್ಯಾನ್ ಆಲ್ವೇಸ್ ಸೇ ಅಲ್ಲ, ಏನೋ ಒಂದು ಜೋಕ್ ಕ್ರ್ಯಾಕ್ ಮಾಡಿದೆ, ಯಪ್ಪ ಐ ಆಮ್ ಗೋಯಿಂಗ್ ಟು ಬಿಕಮ್ ಅ ಬಿಲಿಯನರ್. ಯಾಕೆ ಹೇಳಲ್ಲ ನಾವು? ಯಾಕಂದ್ರೆ ನಮ್ಮಲ್ಲಿ ಆ ನೆಗೆಟಿವ್ ಇನ್ನು ಈಸಿಯಾಗಿ ಬಂದ್ಬಿಡತ್ತೆ ಟಕ್ಕಂತ. ದೊಡ್ಡ ತಲೆನೋವು ಗುರು ಅವನು ಯಾಕೆ ತಲೆನೋವಾಗ್ತಾನೆ? ಅವ್ನ್ ನಿಜವಾಗ್ಲೂ ತಲೆನೋವೇ ಆಗಿರ್ಬೋದು. ಅವ್ನ್ ಫೋನ್ ಬಂದಾಗೆಲ್ಲ ನಂಗೆ 1,000 ರೂಪಾಯಿ ಸಿಗುತ್ತೆ ಗುರು ಅಂತ ಯಾಕೆ ಹೇಳಲ್ಲ? ಅವ್ನ್ ಫೋನ್ ಬಂದಾಗೆಲ್ಲ ನನ್ BP ಜಾಸ್ತಿ ಆಗುತ್ತೆ ಕಣೋ ಅಂತ ಯಾಕೆ ಹೇಳ್ತೀವಿ? ಡು ಯು ಅಂಡರ್ಸ್ಟ್ಯಾಂಡ್? ನಾವು ನಮ್ಮ ಜೀವನದಲ್ಲಿ ವಿದೌಟ್ ಅ ನಾಲೆಜ್ ಸಬ್ ಕಾನ್ಶಿಯಸ್ಲಿ ಎಲ್ಲಾ ನೆಗೆಟಿವ್ ವರ್ಡ್ಸ್ ಅನ್ನು ಸಂಗ್ರಹಿಸಿ ಅಳವಡಿಸ್ಕೊಂಡಿದ್ವಿ. ಅಂಡ್ ದೆನ್ ವಿ ಸೇ, ನನ್ನ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೆ ಅದಕ್ಕೆ ಅರ್ಥನೇ ಆಗ್ತಿಲ್ಲ ಅಂತ. ಅದಕ್ಕೆ ಸೊಪ್ಪಾಗ್ತಾ ಇದೀವಿ ನಾವು. ಅದಕ್ಕೆ ದ ಲಾಜಿಕ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಯು. ಹೀಗೆ ಇಲ್ಲಿ 2 ವಿಚಾರ
ಶ್ರುತಿ, ಎಲ್ಲರೂ ಟೆಂಪಲ್ಸ್ಗೆ ಹೋದಾಗ ಯಾವ್ದಾದ್ರು ಒಂದು ದೇವಸ್ಥಾನ, ರೀಸೆಂಟ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಬಂಡಿ ಬಂಡಿ ಓ ಬಂಡಿ ಕಾಯವಾ. ಹಾ. ಅಲ್ಲಿಗೆ ಹೋದಾಗ ಯಾರೋ ಬಂದ್ರು, ಮಾತಾಡಿಸ್ತಾರಲ್ಲ, ಒಂದು ನಿಮ್ ಫ್ಯಾನು ಸರ್ ಅದೆಲ್ಲ ಹೇಳಿದ್ರು. ಆಮೇಲೆ ನಾ ಪ್ರತಿ ವಾರ ಬರ್ತಾ ಇದೀನಿ ಸರ್, ಅಮ್ಮಂಗೆ ಕನಿಕರ ಬರ್ತಿಲ್ಲ ನಮ್ಮ ಮೇಲೆ, ನನಗೆ ಕಷ್ಟಗಳ ಮೇಲೆ ಕಷ್ಟಗಳು. ಅವ್ರು ಮಾತಾಡಿದ್ದೊಂದು 15 ನಿಮಿಷದಲ್ಲಿ ಆ ಕಷ್ಟಗಳದ್ದು ಎಷ್ಟು ಸರಿ ಹೇಳ್ಬಿಟ್ಟಿದ್ರು ಗೊತ್ತಿಲ್ಲ. ಶಿ ಕೀಪ್ ಆನ್ ರಿಪೀಟಿಂಗ್ ದಟ್ ಕಷ್ಟ ಅಂತ. ಎಷ್ಟೋ ಜನ ಇದೇ ತರ ಅವ್ರೇ ಅಟ್ರಾಕ್ಟ್ ಮಾಡ್ತಾರೆ ಹೌದು ಅಲ್ವಾ? ಹೌದು. ಆಯ್ತಾ? ಅದು ಒಂದು. ಎರಡನೇದು, ನೀವು ಹೇಳ್ದಂಗೆ ಫಸ್ಟ್ ನಿಲ್ಲಿಸ್ಬೇಕು, ಈ ನೆಗೆಟಿವ್ ಆಗಿ ಮಾತಾಡೋದನ್ನೇ ನಿಲ್ಲಿಸ್ಬೇಕು ಒಂದು. ಎರಡನೇದು, ಕೆಲವ್ರಿಗೆ ನಂಬೋದೇ ಬಹಳ ಕಷ್ಟ, ನಂಬಿಕೆ ಬರೋದೇ. ಈಗ ನೀವು ಹೇಳಿದ್ರಿ, ನೀನ್ ಯಾವಾಗ ನಂಬಕ್ ಶುರು ಮಾಡು ಮಿಕ್ಕಿದೆಲ್ಲ ಮ್ಯಾಜಿಕ್ ಆಗತ್ತೆ ಅಂತ. ಆದ್ರೆ ಎಲ್ಲರೂ ನಂಬಕ್ಕಾಗಲ್ಲ, ಎಲ್ಲರಿಗೂ ನಂಬಿಕೆನೇ ಬರಲ್ಲ. ಅಂತವ್ರನ್ನ ಹೇಗ್ ನಂಬಿಸೋದು? ನಂಬಿಸ್ಬಾರ್ದು, ಅಂತವ್ರನ್ನ ನಂಬಿಸ್ಲೇಬಾರ್ದು. ತುಂಬಾ ಜನ ಬಂದು ಕೇಳ್ತಾರೆ ನನ್ನ, ಕನ್ವಿನ್ಸ್ ಮೀ ಶ್ರುತಿ ಅಂತ. ನಾನು ಹೇಳ್ತೇನೆ, ಐ ವಾಂಟ್ ಕನ್ವಿನ್ಸ್ ಯು, ಐ ವಿಲ್ ನಾಟ್ ಡೂ ಇಟ್ ಅಂತ. ಏನು ಗೊತ್ತಾ, ಅಟ್ ದಿ ಎಂಡ್ ಆಫ್ ದ ಡೇ ಒಬ್ಬರಿಗೆ ನಂಬಿಕೆ ಇಲ್ಲದೆ ಇರುವವರಿಗೆ ಕನ್ವಿನ್ಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಯು ಬಿಕಮ್ ಲೈಕ್ ಏನು ಪದ ಏನ್ ಬಳಸೋದು, ಒಂದು ಸಾಫ್ಟ್ ಟಾರ್ಗೆಟ್ ತರ. ಇವಾಗ ರಾಜೇಶ್ ಹೇಳಿದ್ರು, ನಾನು ಮಾಡಿದೆ. ವರ್ಕ್ ಆದ್ರೆ ರಾಜೇಶ್ ಹೇಳಿದ್ರು ಮಾಡಿದೆ. ವರ್ಕ್ ಆಗ್ಲಿಲ್ಲ ಅಂದ್ರೆ ರಾಜೇಶ್ ಹೇಳಿದ್ರು ನಾ ಮಾಡಿದೆ, ಏನು ವರ್ಕ್ ಆಗ್ಲಿಲ್ಲ ಗುರು. ಅಲ್ಟಿಮೇಟ್ಲಿ ಇನ್ನೂ ಅವ್ರಿಗೆ ನಂಬಿಕೆ ಬಂದಿಲ್ಲ. ನೀನ್ ಹೇಳ್ದೆ ಅದಕ್ಕೆ ನಾನು ಮಾಡಿದೆ, ನಿನ್ನಿಂದ ಆತರ ಆಯ್ತು ಅಂತ. ಯು ಬಿಕಮ್ ಅ ಸಾಫ್ಟ್ ಟಾರ್ಗೆಟ್ ಫಾರ್ ದಿಯರ್ ಬ್ಲೇಮ್. ಅರ್ಥ ಆಯ್ತಾ? ನಿಮಗೆ ಅವ್ರು ಡೈರೆಕ್ಟ್ ಆಗಿ ಹೇಳ್ದೆ ಹೋದ್ರು, ಸೆಂಗಂಡ್ ನಿಮ್ಮಿಂದ ನನ್ನ ಜೀವನ ಹಾಳಾಯ್ತು, ನೀವೇನ್ ಮಾತು ಯಾಕಾದ್ರೂ ಕೇಳದ್ನ ನಾನು ಅಂತ, ಅವ್ರ ಮನ್ಸಲ್ಲಿ ಅದನ್ನ ಪದೇ ಪದೇ ಹೇಳ್ತಿದ್ದಾರೆ ಅಂದ್ರೆ ಆ ಶಕ್ತಿ ಬಂದು ನಿಮ್ಗೆ ಅಂಟ್ಕೊಳತ್ತೆ. ದಟ್ ಎನರ್ಜಿ ವಿಲ್ ಕಮ್ ಟು ಯು. ಈ ಎನರ್ಜಿ ಅನ್ನೋದು ಒಬ್ಬರನ್ನ ನೋಡಿ ಮಾಡುವ ವಿಷಯ ಅಲ್ಲ. ಎನರ್ಜಿ ಅನ್ನೋದು ಇಟ್ಸ್ ದೇರ್ ಇನ್ ಸ್ಪೇಸ್. ಇವಾಗ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗತ್ತೆ ಅಲ್ವಾ, ಅಲ್ಲಿ ಒಂದು ಆರಾ ಇದೆ. ತಿರುಪತಿಯಲ್ಲಿ ಕಾಲಿಟ್ಟಿದ ತಕ್ಷಣ, ಬಾಬಾ ಟೆಂಪಲ್ ಕಾಲಿಟ್ಟಿದ ತಕ್ಷಣ ಒಂದು ಆರಾ ಇದೆ. ಆದರೆ ನೀವು ಕಣ್ಮುಚ್ಕೊಂಡು ಸುಮ್ನೆ ಶಿರ್ಡಿ ಯೋಚನೆ ಮಾಡಿ, ಆ ಎನರ್ಜಿ ಬರುತ್ತೆ ನಿಮ್ಗೆ, ಇಲ್ಲೂ ಬರುತ್ತೆ. ಯಾಕೆ ಬರುತ್ತೆ? ಅಲ್ಲಿ ತನಕ ನೀವು ಹೋಗ್ಬೇಕಾಗಿತ್ತಾನೆ. ಬಿಕಾಸ್ ಎನರ್ಜಿ is there everywhere, it transcends. ಸೊ ನಾನು ಹೇಗೇನದು ನಿಮಗೆ ಶಿರ್ಡಿಗೆ ಬರುತ್ತೆ, ನನಗೆ ತಿರುಪತಿ ಬರುತ್ತೆ. ಅಬ್ಸಲ್ಯೂಟ್ಲಿ